आज बेलगाम शहर के नेहरू स्टेडियम में गणतंत्र दिवस मनाया गया, जिसमें मंत्री सतीश जारकिहोली के हाथों द्वारा ध्वजारोहण किया गया। इस मौके पर कई स्कूल के छात्राओं ने परेड में हिस्सा लिया था। ಇದೀಗ ಮಾನವರಿಂದ ರಾಷ್ಟ್ರ ಧ್ವಜಾರೋಹಣ ದಯವಿಟ್ಟು ಎಲ್ಲರೂ ನಿಲ್ಲಬೇಕಾಗಿ ಕೋರ್ತಾ ಇದ್ದೇನೆ. ಇದೀಗ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಶಿವಾನಂದ ಎಚ್ ಗುಂಡಾಲ್ ಆರ್ಪಿಐ ಡಿಆರ್ ಬೆಳಗಾವಿ ಜಿಲ್ಲೆಯವರು ಮಾನ್ಯ ಮುಖ್ಯ ಅತಿಥಿಗಳಲ್ಲಿ ವಿನಂತಿಸಲು ಇದೀಗ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಶಾಸಕರುಗಳನ್ನ, ಎಲ್ಲ ಹಿರಿಯ ವರಿಷ್ಠ ಅಧಿಕಾರಿಗಳನ್ನ ಜಿಲ್ಲಾಡಳಿತದ ಪರವಾಗಿ ತುಂಬ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಪರೇಡ್ ಪರಿವೀಕ್ಷಣೆಗಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನ ವಿನಂತಿಸಿ ಆಹ್ವಾನಿಸಿ ಇದೀಗ ತೆರೆದ ಜೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಶಿವಾನಂದ್ ಗುಂಡಾಲ್ ರವರು, ಮಾನ್ಯ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬರ್ತಾ ಇದೆ ಬೆಳಗಾವಿಯ ಆಕರ್ಷಕ ಪಥಸಂಚಲನ. ಮೊದಲನೆಯದಾಗಿ ಡಿಆರ್ ಬೆಳಗಾವಿ ಜಿಲ್ಲಾ ತಂಡ ಶ್ರೀ ಮುತ್ಯಪ್ಪ ಕಡ್ಕೋಳ್ RSI ಬೆಳಗಾವಿರವರು ಮಾನ್ಯ ಸಚಿವರಿಗೆ ವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಶ್ರೀ ಎಜಿ ಬಲವನ್ಮಟ್ಟಿ RSI CR ಬೆಳಗಾವಿ ನಗರ ನೇತೃತ್ವದ CR ಬೆಳಗಾವಿ ನಗರ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ. ನಾಗರಿಕ ಪೊಲೀಸ್ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಶ್ರೀ ಸರದಾರಗೌಡ ಮುತ್ತತ್ತಿ PSI ಅವರ ನೇತೃತ್ವದಲ್ಲಿ ಶಿಸ್ತಿನ ಹೆಜ್ಜೆಗಳೊಂದಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ. ಶ್ರೀಮತಿ LS ಬಿರಾದಾರ್ PSI ಚಿಕ್ಕೋಡಿ ಠಾಣಿರವರ ನೇತೃತ್ವದ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಅತ್ಯಂತ ಆಕರ್ಷಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. KSRP 2ನೇ ಪಡೆ ಪುರುಷ ತುಕಡಿ ಶ್ರೀ ರಂಜಿತ್ RSI ಅವರ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ. ಶ್ರೀಮತಿ ಎ ರುಕ್ಮಿಣಿ PSI ಕ್ಯಾಂಪ್ ಪೊಲೀಸ್ ಠಾಣೆ ಬೆಳಗಾವಿ ನಗರವರ ನೇತೃತ್ವದ KSRP 2ನೇ ಪಡೆ ಮಹಿಳಾ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಪಥಸಂಚಲನದ ಮೂಲಕ ಸಾಗ್ತಾ ಇದೆ. ಗೃಹ ರಕ್ಷಕ ದಳ ತುಕಡಿ ಶ್ರೀ ಅನಿಲ್ ಸಿಂಗಣ್ಣವರ್ ಯೂನಿಟ್ ಆಫೀಸರ್ ನೇತೃತ್ವದಲ್ಲಿ ಮಾನ್ಯರಿಗೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಗಿ ಬರ್ತಾ ಇದೆ. ಶ್ರೀಮತಿ ಕೌಸರಬಿ ಇನಾಮದಾರ್ ESI ನೇತೃತ್ವದ ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮನಮೋಹಕ ಪಥಸಂಚಲನ ಮೂಲಕ ಸಾಗ್ತಾ ಇದೆ. ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಶ್ರೀ ಮನೋಹರ್ ರಾಠೋಡ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳ ನೇತೃತ್ವದಲ್ಲಿ ಕುಮಾರಿ ಲಕ್ಷ್ಮೀ ಜಾಧವ್ ನೇತೃತ್ವದ 25ನೇ ಬಟಾಲಿಯನ್ NCC ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉತ್ಸಾಹದಿಂದ ಏಕರೂಪದ ಚಲನೆಯೊಂದಿಗೆ ಸಾಗ್ತಾ ಇದೆ. ದಯಮಾಡಿ ಸಾರ್ವಜನಿಕರು ಚಪ್ಪಾಳೆ ತಟ್ಟಿ
ಪಥಸಂಚಲನಾರಿಗಳನ್ನ ಪ್ರೋತ್ಸಾಹಿಸಬೇಕು. ರಾಹುಲ್ ಮಿರಸ್ಕರ್ ನೇತೃತ್ವದ ಜಿಎ ಪ್ರೌಢಶಾಲೆ ಬೆಳಗಾವಿ ತಂಡ ಕುಮಾರ್ ಶ್ರೀನಾಥ್ ರೇಡೇಕರ್ ನೇತೃತ್ವದ ಸೇಂಟ್ ಪಾಲ್ಸ್ ಪ್ರೌಢಶಾಲೆ ಕ್ಯಾಂಪ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ದಿಟ್ಟ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ. ಕಳೆದ 10 ವರ್ಷಗಳಿಂದ ತಮ್ಮ ಶಿಸ್ತಿನ ಹೆಜ್ಜೆ ಮತ್ತು ಪ್ರದರ್ಶನದೊಂದಿಗೆ ಎಲ್ಲರ ಕಣ್ಮನ ಸೆಳೆದಿರುವ ಭಾರತ ಸೇವಾದ ಎಸ್ಎಲ್ವಿಕೆ ಪ್ರೌಢಶಾಲೆ ಅಗಸಗ ತಂಡ ಕುಮಾರಿ ಬಸವ ಆಗೇದ ನೇತೃತ್ವದಲ್ಲಿ ಜೋರು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ಕುಮಾರಿ ಅಪೂರ್ವ ಹಲ್ಕಿ ನೇತೃತ್ವದ ಸಿದ್ದರಾಮೇಶ್ವರ ಪ್ರೌಢಶಾಲೆ ಭಾರತ ಸೇವಾದಳ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಂತಸ ಸಂಭ್ರಮದಿಂದ ಸಾಗ್ತಾ ಇದೆ. ಕುಮಾರ್ ಅಪ್ನಾಲ್ ಶೇಖ್ ನೇತೃತ್ವದ ನವೋದಯ ಸ್ಕೂಲ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗಾಂಧಿನಗರ ಬೆಳಗಾವಿಯ ತಂಡ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮಾನ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದೆ. ಕುಮಾರಿ ಸೌಮ್ಯಶ್ರೀ ಎಲ್ಗಾರ್ ನೇತೃತ್ವದ ಲಿಟಲ್ ಸ್ಕಾಲರ್ಸ್ ಗೈಡ್ಸ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಅತ್ಯಂತ ಆಕರ್ಷಕ ಪಥಸಂಚಲನದೊಂದಿಗೆ ಸಾಗ್ತಾ ಇದೆ. ಕುಮಾರಿ ರಶಿಕಾ ಕೋಲ್ಕಾರ್ ನೇತೃತ್ವದ ವನಿತಾ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಬೆಳಗಾವಿಯ ತಂಡ ಅತ್ಯಂತ ಆಕರ್ಷಕ ಶಿಸ್ತಿನ ಸಮವಸ್ತ್ರದೊಂದಿಗೆ ಕಣ್ಮನ ಸೆಳೆಯುತ್ತಾ ಮುಂದೆ ಸಾಗಿ ಬರ್ತಾ ಇದೆ. ದಯಮಾಡಿ ಸಾರ್ವಜನಿಕರೆಲ್ಲರೂ ಚಪ್ಪಾಳೆ ತಟ್ಟಿ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಕುಮಾರಿ ಶ್ರೇಯಾ ವಸೂಲ್ಕರ್ ನೇತೃತ್ವದ ಆರ್ಬಿ ಪಬ್ಲಿಕ್ ಸ್ಕೂಲ್ ಕ್ಯಾಂಪ್ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉಲ್ಲಾಸದಿಂದ ಸಾಗ್ತಾ ಇದೆ. ಕುಮಾರ್ ಸ್ಪರ್ಶ್ ಭೋಸಲೆ ನೇತೃತ್ವದ ಲವ್ಡೇಲ್ ಸೆಂಟ್ರಲ್ ಸ್ಕೂಲ್ ಮಹಾಂತೇಶ್ ನಗರ ಬೆಳಗಾವಿ ಆಕರ್ಷಕ ನಡೆಯೊಂದಿಗೆ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ. ಕುಮಾರಿ ಅನುಜಾ ಪಾಟೀಲ್ ನೇತೃತ್ವದ ಹೆಮ್ಮೆಯ ಸರ್ಕಾರಿ ಪ್ರೌಢಶಾಲೆ ಶಾಪುರ್ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮನಮೋಹಕ ಪಥಸಂಚಲನದಲ್ಲಿ ಸಾಗ್ತಾ ಇದೆ. ಕುಮಾರಿ ಅನುಷಾ ಸತ್ತಿ ಬಸವಣ್ಣ ನೇತೃತ್ವದ ಬೆಳಗಾವಿ ಪಬ್ಲಿಕ್ ಸ್ಕೂಲ್ ತಂಡ ಮಾನ್ಯ ಸಚಿವರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ. ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಈಜು ಸ್ಪರ್ಧೆಯಲ್ಲಿ 21 ಬಂಗಾರ ಪದಕಗಳಿಗೆ ಭಾಜನರಾಗಿರುವ ಕುಮಾರ್ ಅಜಿತ್ ಹೊಸಟ್ಟಿ ನೇತೃತ್ವದ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಮೊನ್ನೆ ತಾನೇ ಪೂರ್ಣಗೊಂಡಿರುವ ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಯಲ್ಲಿ 21 ಬಂಗಾರದ ಪದಕಗಳನ್ನ ಬೆಳಗಾವಿ ಜಿಲ್ಲೆಗೆ ತಂದುಕೊಂಡಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲಾ ತಂಡಕ್ಕೆ ಜಿಲ್ಲಾಡಳಿತದ ಪರವಾಗಿ ಮಾನ್ಯ ಸಚಿವರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಪಥಸಂಚಲನದ ಸಂಭ್ರಮವನ್ನು ಹೆಚ್ಚಿಸಲಿಕ್ಕೆ ವಾದ್ಯ ಸಂಗೀತವನ್ನ ಮೊಳಗಿಸ್ತಾ ಇದ್ದಾರೆ ಶ್ರೀ ಎಸ್.ಟಿ. ಭಜಂತ್ರಿ ಎಆರ್ಎಸ್ಐ ಕೆಎಸ್ಆರ್ಪಿ, ಬಿಎಚ್ ಭಜಂತ್ರಿ ಎಆರ್ಎಸ್ಐ ಸಿಆರ್ ಬೆಳಗಾವಿ ನಗರ, ಶಿವಪ್ಪ ಎಮ್ಮಿನಕಟ್ಟಿ ಎಎಫ್ಸಿ ಡಿಆರ್ ಬೆಳಗಾವಿ ಜಿಲ್ಲೆಯವರ ನೇತೃತ್ವದ ಪೊಲೀಸ್ ಬ್ಯಾಂಡ್ ತಂಡ ಕೆಎಸ್ಆರ್ಪಿ ಸಿಎಆರ್ ಮತ್ತು ಡಿಆರ್ ಬೆಳಗಾವಿ. ಅಕ್ಕ ಅನ್ನ ನೋಡಬನ್ನಿ ಪಥಸಂಚಲನ ಕಣ್ತುಂಬಿಕೊಂಡು ಬೆರಗಾಗೋಣ ಬೆಳಗಾವಿ ಜಿಲ್ಲಾಡಳಿತದ ಶಿಸ್ತುಬದ್ಧ ಸಿದ್ಧತೆಯನ್ನ ದುಂಬಿಗಳು ಕೂಡ ಮೊಳಗಿಸುತ್ತಿವೆ. ಗಣರಾಜ್ಯೋತ್ಸವದ ಝೀಂಕಾರವನ್ನ ಇದುವೇ ಸಂತಸದ ಸಂಭ್ರಮದ ಗಣರಾಜ್ಯೋತ್ಸವದ ಭಿನ್ನಾನ. ತೋರಿ
ಇಂದಿನ ಕಾರ್ಯಕ್ರಮದ ಮಾನ್ಯ ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರಿಂದ ಇದೀಗ ಗಣರಾಜ್ಯೋತ್ಸವ ಸಂದೇಶ. ಎಲ್ಲರಿಗೂ ನಮಸ್ಕಾರ. ಭಾರತ ರಾಷ್ಟ್ರವು ಗಣರಾಜ್ಯವೆಂದು 1950 ಜನವರಿ 26ರಂದು ಘೋಷಿಸಿಕೊಂಡಿತ್ತು. ಗಣರಾಜ್ಯೋತ್ಸವದ ಅಮೃತ ಗಳಿಗೆಯಲ್ಲಿ ಇಂದಿನ ಸಂಭ್ರಮದಲ್ಲಿ ಭಾಗಿಯಾಗಿರುವ ಹಿರಿಯ ಕವಿಯ ಸಾಹಿತಿಗಳು, ಚಿಂತಕರು, ಜಿಲ್ಲೆಯ ಶಾಸಕ ಮಿತ್ರರು, ಸಂಸದರು, ಜನಪ್ರತಿನಿಧಿಗಳು, ನಾಗರಿಕರು ಮತ್ತು ಮಾಧ್ಯಮ ಸ್ನೇಹಿತರಿಗೆ ಗಣರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಬೆಳಗಾವಿ ನೆಲವು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹತ್ವರ ನಡೆದಾದ ನೆಲೆಯಾಗಿದೆ. ಭಾರತ ಗಣರಾಜ್ಯವೆಂದು 1950 ಜನವರಿ 26ರಂದು ಘೋಷಿಸಿಕೊಂಡಿದ್ದು, ಈ ದಿನವು ದೇಶದ ನಾಗರಿಕರಿಗೆ ರಾಷ್ಟ್ರದ ಜವಾಬ್ದಾರಿ ನೀಡಿದ ದಿನವಾಗಿದೆ. ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ದಿನವಿದು ಗಣತಂತ್ರ ವ್ಯವಸ್ಥೆಯ ಭಾರತೀಯರಿಗೆ ಸಾರ್ವಭೌಮ ಅಧಿಕಾರವನ್ನು ಕಲ್ಪಿಸಿಕೊಟ್ಟ ದಿನವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರಂತಹ ಮಹಾನ್ ಮಾನವತಾವಾದಿಗಳು ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಹಗಲಿರುಳು ಚಿಂತಿಸಿ ರಚಿಸಿದ ಸಂವಿಧಾನವು ಭವ್ಯ ಭಾರತಕ್ಕೆ ದಾರಿದೀಪ ಆಗಿದೆ. ಡಾಕ್ಟರ್ BR ಅಂಬೇಡ್ಕರ್ ದೂರದೃಷ್ಟಿ ಚಿಂತನೆ ಫಲವಾಗಿ ನಾವಿಂದು ಜಗತ್ತಿಗೆ ಮಾದರಿಯಾದ ಸಂವಿಧಾನದ ವಾರಸುದಾರರಾಗಿದ್ದೇವೆ. ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಪಡೆದುಕೊಂಡ ಬಳಿಕ ಕೇವಲ 76 ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ಬಲಿಷ್ಠ ಪ್ರಜಾತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಲು ಈ ಸಂವಿಧಾನವೇ ಬುನಾದಿಯಾಗಿದೆ. ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಾನತೆ, ವ್ಯಕ್ತಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳ ನಮ್ಮ ಸಂವಿಧಾನ ನಮಗೆ ಕಲಿಸಿಕೊಟ್ಟ ಬಹುದೊಡ್ಡ ಕೊಡುಗೆಗಳಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಕೂಡ ಸರ್ವರಿಗೂ ಸಮಪಾಲು ಸಮಬಾಳು ತತ್ವದಡಿ ಕಾರ್ಯನಿರ್ವಹಿಸಿದೆ. ಜನರಿಗೆ ನೀಡಿದ ಭರವಸೆಯಂತೆ ಅನ್ನಭಾಗ್ಯ, ಗೃಹ ಜ್ಯೋತಿ, ಶಕ್ತಿ, ಗೃಹಲಕ್ಷ್ಮಿ ಹಾಗೂ ಯವನಿಧಿ 5 ಗ್ಯಾರಂಟಿಗಳ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ನುಡಿದಂತೆ ನಡೆದಿರುವ ಸರ್ಕಾರ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಜರುಗಿದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವವನ್ನು ಸರ್ಕಾರ ಬೆಳಗಾವಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿತು. ಶತಮಾನೋತ್ಸವ ನೆನಪಿನಲ್ಲಿ ವರ್ಷವಿಡೀ ರಾಜ್ಯಾದ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಿರುವ ಸರ್ಕಾರ ಇದಕ್ಕಾಗಿ 25 ಕೋಟಿ ರೂಪಾಯಿಗಳನ್ನು ಪ್ರಕಟಿಸಿದೆ. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳಗಾವಿ ಸುವರ್ಣ ವಿಧಾನಸಭಾ ಆವರಣದಲ್ಲಿ ಮಹಾತ್ಮ ಗಾಂಧೀಜಿಯವರ ಬೃಹತ್ ಪುತ್ಥಳಿಯನ್ನು ಕೂಡ ಲೋಕಾರ್ಪಣೆಗೊಳಿಸಲಾಗಿದೆ. 1924ರಲ್ಲಿ ಅಧಿವೇಶನ ಜರುಗಿದ ಕೆಳಪಾಡಿ ವೀರೋತ್ಸವದ ಕಾಂಗ್ರೆಸ್ ಭವನ ಆವರಣದಲ್ಲಿ ಗಾಂಧೀಜಿಯವರ ಪ್ರತಿಮೆ ಅನಾವರಣ, ನವೀಕೃತ ಫೋಟೋ ಗ್ಯಾಲರಿ ಲೋಕಾರ್ಪಣೆ, ಕಲಬುರಗಿಯಲ್ಲಿ ಗಂಗಾಧರರಾವ್ ದೇಶಪಾಂಡೆ ಸ್ಮಾರಕ ಮತ್ತು ಫೋಟೋ ಗ್ಯಾಲರಿ ಉದ್ಘಾಟನೆ ನೆರವೇರಿಸಲಾಗಿದೆ. ಶತಮಾನೋತ್ಸವದ ಅಂಗವಾಗಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೀವನ ಸಾಧನೆ ಕುರಿತು ಛಾಯಾಚಿತ್ರ ಪ್ರದರ್ಶನದಲ್ಲದೆ ಅಲ್ಪಾವಧಿಯ ದೀರ್ಘಾವಧಿಯ ಹಲವಾರು ಅಭಿವೃದ್ಧಿ ಕಾಮಗಳನ್ನು ಕೈಗೊಳ್ಳುತ್ತಿರಲಾಗುತ್ತದೆ. ಈ ಸಂದರ್ಭದಲ್ಲಿ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಜಿಲ್ಲೆಯ ಹಿಂಗಾರು ಹಂಗಾಮಿನ ಅಕ್ಟೋಬರ್ ಮಾಹೆಯಲ್ಲಿ ಉತ್ತಮ ಮಳೆಯಾಗುವುದರಿಂದ 3.68 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಿಂಗಾರಿ ಬೆಳೆಗಳನ್ನು ಬಿತ್ತನೆಯಾಗಿರುತ್ತದೆ. ಬಿತ್ತನೆಗೆ ಬೇಕಾಗುವ ಉತ್ತಮ ಗುಣಮಟ್ಟದ 22,000 ಕ್ವಿಂಟಲ್ ಬಿತ್ತನೆ ಬೀಜಗಳನ್ನು ರಿಯಾಯಿತಿ ದರದಲ್ಲಿ 1.58 ಲಕ್ಷ ರೈತರಿಗೆ ಸಕಾಲದಲ್ಲಿ ಪೂರೈಸಲಾಗಿದೆ. ಹಿಂಗಾರಿ ಬೆಳೆಗಳಿಗೆ ಉತ್ತಮವಾಗಿರುತ್ತದೆ. ಜಿಲ್ಲೆಯ 15 ತಾಲೂಕುಗಳಲ್ಲಿ 28 ಲಕ್ಷ ಟನ್ ಮೇವಿನ ಲಭ್ಯತೆ ಇದ್ದು ಅದು 45 ವಾರಗಳಿಗೆ ಸಾಕಾಗುತ್ತದೆ. 24 ಸಾಲಿನಲ್ಲಿ 6ನೇ ಸುತ್ತಿನಲ್ಲಿ 12 ಲಕ್ಷ ದೊಡ್ಡ ಜಾನುವಾರುಗಳಿಗೆ ಕಾಲು ಬಾಯಿ ರೋಗದ ವಿರೋಧ ಲಸಿಕೆ ಹಾಕಿ ಬೆಳಗಾವಿ ಜಿಲ್ಲೆಯು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ.
ಜಿಲ್ಲೆಯ ಮುಖ್ಯ ತಾಲೂಕಿನ ಬೆಳಗಿ ಗ್ರಾಮದಲ್ಲಿ ಸರ್ಕಾರಿ ಗೋಶಾಲೆ ಪ್ರಾರಂಭಿಸಲಾಗಿದ್ದು, ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 14 ಖಾಸಗಿ ಗೋಶಾಲೆಗಳಿಗೆ ಸುಮಾರು 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಪಶುಮುಕ್ತ ಕರ್ನಾಟಕ ನಮ್ಮ ಸರ್ಕಾರದ ಉದ್ದೇಶವಾಗಿದೆ. ಇದರಲ್ಲಿ ರಾಜ್ಯ ಸರ್ಕಾರವು 5 ಯೋಜನೆಗಳ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ ಕೂಡ ಜಾರಿಗೊಳಿಸಿದೆ. ಜುಲೈ 23ರಿಂದ 5 ಕೆಜಿ ಅಕ್ಕಿಯ ಜೊತೆಗೆ ಇನ್ನುಳಿದ 5 ಕೆಜಿ ಅಕ್ಕಿ ಮೊತ್ತದ ಸಮನಾಗಿ ಪಡಿತರ ಚೀಟಿ ಕುಟುಂಬ ಮುಖ್ಯಸ್ಥರೇ ಬ್ಯಾಂಕ್ ಖಾತೆಗೆ ನೇರವಾಗಿ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ತಲಾ 170 ರೂಪಾಯಿಗಳ ಡಿಬಿಟಿ ಮೂಲಕ ಜಮಾ ಮಾಡಲಾಗುತ್ತದೆ. ಜುಲೈ 23ರಿಂದ ಸೆಪ್ಟೆಂಬರ್ 24ರವರೆಗೆ ಒಟ್ಟು 846 ಕೋಟಿ ರೂಪಾಯಿಗಳ ಫಲಾನುಭವಿ ಖಾತೆಗೆ ಜಮಾ ಮಾಡಲಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 11 ಲಕ್ಷ ಫಲಾನುಭವಿಗಳಿಗೆ ಗುರಿ ನಿಗದಿಪಡಿಸಿದ್ದು, ಇಲ್ಲಿವರೆಗೆ 11.56 ಲಕ್ಷ ಫಲಾನುಭವಿಗಳು ಈ ಯೋಜನೆಯಲ್ಲಿ ನೋಂದಣಿಯಾಗಿರುತ್ತಾರೆ. ಆಗಸ್ಟ್ 23ರಿಂದ ಇಲ್ಲಿವರೆಗೆ 15 ತಿಂಗಳ ಹಣವು ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮೆ ಆಗಿರುತ್ತದೆ. ಅಕ್ಟೋಬರ್ 24 ಮಾಯ 11.20 ಲಕ್ಷ ಫಲಾನುಭವಿಗಳಿಗೆ 2,000 ರೂಪಾಯಿಯಂತೆ ಒಟ್ಟು 224 ಕೋಟಿ ಹಣವು ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಪ್ರಧಾನ ಕಚೇರಿಯಿಂದ ಜಮೆ ಆಗಿರುತ್ತದೆ. ಬೆಳಗಾವಿಯಲ್ಲಿ ಒಟ್ಟು 10 ಲಕ್ಷ ಫಲಾನುಭವಿಗಳಿದ್ದು, ಸದರಿ ಯೋಜನೆಯಲ್ಲಿ ಒಟ್ಟು 10 ಲಕ್ಷ ಸಂಖ್ಯೆಯ ಬಳಕೆದಾರ ಗೃಹ ಜ್ಯೋತಿ ಯೋಜನೆಯಲ್ಲಿ ನೋಂದಾಯಿತ ಎಲ್ಲ ಫಲಾನುಭವಿಗಳಿಗೆ ಸರಾಸರಿ ಬಳಕೆ ಆಧಾರದ ಮೇಲೆ ಮಾಸಿಕ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಆರ್ಥಿಕ ವರ್ಷ 24-20ರಲ್ಲಿ 790 ಸಂಖ್ಯೆಯ ಅರ್ಜಿಗಳ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನೋಂದಣಿಯಾಗಿದ್ದು, ಈವರೆಗೆ 549 ಸಂಖ್ಯೆಯ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗುತ್ತದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವತಿಯಿಂದ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 220 ಕೆವಿ ಸಾಮರ್ಥ್ಯದ 2 ಮತ್ತು 110 ಕೆವಿಯ ಸಾಮರ್ಥ್ಯದ 12 ಉಪಕೇಂದ್ರಗಳನ್ನು ಸಾಮರ್ಥ್ಯವನ್ನು ಹೊಂದಿಸುವ 23 ಪರಿವರ್ತಕರ ಕಾಮಗಾರಿಗಳನ್ನು ಹಾಗೂ 7 ವಿದ್ಯುತ್ ಪ್ರಸರಣ ಮಾರ್ಗಗಳನ್ನು ಸುಮಾರು 758 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. 110 ಕೆವಿ ಸಾಮರ್ಥ್ಯದ 6 ಉಪಕೇಂದ್ರಗಳು ಮತ್ತು ಸಾಮರ್ಥ್ಯ ವಹಿಸುವ 33 ಪರಿವರ್ತಕಗಳ ಕಾಮಗಾರಿಗಳನ್ನು ಹಾಗೂ 3 ಸಂಖ್ಯೆಯ ವಿದ್ಯುತ್ ಪ್ರಸರಣ ಕಾಮಗಾರಿಗಳನ್ನು ಮುಂಬರುವ ದಿನಗಳಲ್ಲಿ ಸುಮಾರು 277 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಯವನಿಧಿ ಆರಂಭಗೊಂಡು 23ರಿಂದ 25ರವರೆಗೆ ಜಿಲ್ಲೆಯಲ್ಲಿ ಸುಮಾರು 35,000 ಪುರುಷರು ಮತ್ತು 26,000 ಮಹಿಳೆಯರು ಸೇರಿದಂತೆ ಒಟ್ಟು 61,000 ಫಲಾನುಭವಿಗಳು ಆಯ್ಕೆ ಮಾಡಲಾಗಿರುತ್ತದೆ. ಶಕ್ತಿ ಯೋಜನೆ ಪೂರ್ವದಲ್ಲಿ ಪ್ರತಿದಿನ ಸರಾಸರಿ 5.4 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಿದ್ದರು. ಈ ಶಕ್ತಿ ಯೋಜನೆ ಪ್ರಾರಂಭ ನಂತರ ಪ್ರತಿ ದಿನ ಸರಾಸರಿ ಒಟ್ಟು 7.79 ಲಕ್ಷ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅದರಿಂದ ಒಟ್ಟು 2.39 ಲಕ್ಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಪ್ರತಿದಿನ ಹೆಚ್ಚಳವಾಗಿರುತ್ತದೆ. ಶಕ್ತಿ ಯೋಜನೆಯಲ್ಲಿ 11 ಜೂನ್ 23ರಿಂದ ಇಲ್ಲಿ 24ರವರೆಗೆ ಡಿಸೆಂಬರ್ ವರೆಗೆ 570 ಒಟ್ಟು 44.42 ಕೋಟಿ ಪ್ರಯಾಣಿಕರಲ್ಲಿ 28.30.34 ಕೋಟಿ ಮಹಿಳಾ ಪ್ರಯಾಣಿಕರು ಶೇಕಡಾ 63% ಪ್ರಯಾಣಿಸಿದ್ದು 666 ಕೋಟಿ ಮೊತ್ತದ ಶೂನ್ಯ ಟಿಕೆಟ್ ವಿತರಿಸಲಾಗಿದೆ. ಗ್ರಾಮೀಣ ಭಾಗದ ರೈತರಿಗೆ ಕೃಷಿ ಚಟುವಟಿಕೆ ಕೈಗೊಳ್ಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ 23-24 ಸಾಲಿನಲ್ಲಿ 4,91,000 ರೈತರಿಗೆ ಒಟ್ಟು 3,600 ಕೋಟಿ ಬೆಳೆ ಸಾಲ ವಿತರಿಸಲಾಗಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವವನ್ನು ಹೊಂದಿದ ಸಂಘಗಳಿಗೆ ಹಾಲು ಪೂರೈಕೆ ಮಾಡುವ ರೈತರಿಗೆ ಪ್ರತಿ ಲೀಟರ್ಗೆ 5 ರೂಪಾಯಿಯಂತೆ ಒಟ್ಟು 33,000 ರೈತರಿಗೆ ಸದಸ್ಯರಿಗೆ 6,22 ಲಕ್ಷ ಲೀಟರ್ ಹಾಲು ಸಂಗ್ರಹಿಸಿ ಒಟ್ಟು 31 ಕೋಟಿ ಪ್ರೋತ್ಸಾಹ ಧನವನ್ನು ರೈತರಿಗೆ ವಿತರಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರತಿ ರಾಜ್ಯದ ಹೆದ್ದಾರಿ ರಸ್ತೆಗಳ ಕಾಮಗಾರಿ ಸುಧಾರಣೆಯಲ್ಲಿ ಬೆಳಗಾವಿ ವಿಭಾಗದಲ್ಲಿ ಪ್ರಸಕ್ತ ಸಾಲಿಗೆ 20 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಒಟ್ಟು 56 ಕೋಟಿ 15 ಕಾಮಗಾರಿಗಳ ಅನುದಾನ ನೀಡಿದ್ದು ಎಲ್ಲ ಕಾಮಗಾರಿಗಳು ಕೈಗೊಳಿಸಲಾಗುತ್ತದೆ. ಅದರಂತೆ ಚಿಕ್ಕೋಡಿ ಭಾಗದಲ್ಲಿ ಒಟ್ಟು 11 ಕಿಲೋಮೀಟರ್ಗೆ 38 ಕೋಟಿ ವೆಚ್ಚದಲ್ಲಿ 15 ಕಾಮಗಾರಿಗಳನ್ನು ಅನುಮೋದನೆಗೊಳಿಸಲಾಗಿದೆ. ಜಿಲ್ಲೆಯ ಮತ್ತು ಇತರ ರಸ್ತೆಗಳ ಸುಧಾರಣೆಗೆ
24-25 ಸಾಲಿನಲ್ಲಿ 70 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಒಟ್ಟು 63 ಕೋಟಿ ವೆಚ್ಚದಲ್ಲಿ 22 ಕಾಮಗಾರಿಗಳ ಅನುಮೋದನೆಯಾಗಿದ್ದು ಎಲ್ಲ ಕಾಮಗಾರಿಗಳು ಕೈಗೊಳಿಸಲಾಗುತ್ತದೆ. ಅದೇ ರೀತಿ ಚಿಕ್ಕೋಡಿ ಭಾಗದಲ್ಲಿ 104 ಕಿಲೋಮೀಟರ್ ಉದ್ದದ ಒಟ್ಟು 112 ಕೋಟಿ ವೆಚ್ಚದಲ್ಲಿ 48 ಕಾಮಗಾರಿ ಅನುಮೋದನೆ ನೀಡಲಾಗುತ್ತದೆ. ಇದಲ್ಲದೆ ರಾಜ್ಯ ಹೆದ್ದಾರಿ ರಸ್ತೆ ಮತ್ತು ಜಿಲ್ಲಾ ರಸ್ತೆ ನವೀಕರಣ, ರಾಜ್ಯ ಹೆದ್ದಾರಿ ಕ್ಷೇತ್ರದ ಸಾರಿಗೆ, ಲೋಕೋಪಯೋಗಿ ಇಲಾಖೆ ಕಟ್ಟಡಗಳ ನ್ಯಾಯಾಲಯ ಕಟ್ಟಡ ನಿರ್ವಹಣೆ ಮತ್ತು ರಾಜ್ಯ ಹೆದ್ದಾರಿ ನಿರ್ವಹಣೆ ಕೆಲಸಗಳ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ. ನೀರಾವರಿ ಉತ್ತರ ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ ಘಟಪ್ರಭಾ, ಮಾರ್ಕಂಡೆ, ಬಲನಾಳ, ಕಿಲೆ ಯೋಜನೆ, ದೂಧಗಂಗಾ, ಇಪ್ಪತ್ತು ಯೋಜನೆ ಒಟ್ಟು 6 ಹರಿ ನೀರು ಯೋಜನೆಗಳು ಪ್ರಮುಖವಾಗಿರುತ್ತದೆ. ಇವುಗಳ ಪೈಕಿ ಘಟಪ್ರಭಾ, ಮಾರ್ಕಂಡೆ ಹಾಗೂ ಇಪ್ಪರ್ಗಿ ಯೋಜನೆ ಪೂರ್ಣಗೊಂಡಿರುತ್ತದೆ. ಕಿಣಿ ಹಾಗೂ ದೂಧಗಂಗಾ ಯೋಜನೆಗಳು ಪ್ರಗತಿಯಲ್ಲಿರುತ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸ್ತುತ ತುಪ್ಚಿ, ಬಬಲೇಶ್ವರ, ಬಸವೇಶ್ವರ, ಕೆಂಪೋಡ್, ವೆಂಕಟೇಶ್ವರ, ಗೊಡಚಲಮಲಕಿ, ಚಚಡಿ, ಮುರಗೋಡ್, ಶ್ರೀ ರಾಮೇಶ್ವರ್, ಹಳಸಿದ್ದೇಶ್ವರ, ಶಂಕರಲಿಂಗ, ಮಹಾಲಕ್ಷ್ಮಿ, ಮಾರ್ಕಂಡೆ, ಅಮ್ಮಾಜೇಶ್ವರಿ ಹೀಗೆ ಒಟ್ಟು 12 ಏತ ನೀರಾವರಿ ಯೋಜನೆಗಳು ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿರುತ್ತವೆ. ಈ 12 ನೀರಾವರಿ ಯೋಜನೆಗಳು ಬೆಳಗಾವಿ ಜಿಲ್ಲೆಯ 6 ತಾಲೂಕುಗಳಿಗೆ 70,000 ಹೆಕ್ಟೇರ್, ಬಾಗಲಕೋಟೆ ಜಿಲ್ಲೆಯ 3 ತಾಲೂಕುಗಳಿಗೆ 13,000 ಹೆಕ್ಟೇರ್, ಬಿಜಾಪುರಕ್ಕೆ 44,000 ಹೆಕ್ಟೇರ್ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಬೃಹತ್ ನೀರಾವರಿ ಯೋಜನೆ ಈವರೆಗೆ ವೆಚ್ಚವು 4,646 ಕೋಟಿ ವೆಚ್ಚವಾಗಿರುತ್ತದೆ. ಬೆಳಗಾವಿ ಜಿಲ್ಲೆಯ 37 ನಗರ ಸ್ಥಳೀಯ ಸಂಸ್ಥೆಗಳ ಹಂಚಿಕೆ ಶೇಕಡಾ 85%, 267 ಕೋಟಿ ಮೊತ್ತದ 1,047 ಕಾಮಗಾರಿ ಕ್ರಿಯಾ ಯೋಜನೆ ಅನುಮೋದನೆಗೊಂಡಿರುತ್ತದೆ. 31 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 33 ಇಂದಿರಾ ಕ್ಯಾಂಟೀನ್ಗಳ ಮಂಜೂರಾಗಿದ್ದು, ಅದರಂತೆ ಈವರೆಗೆ 24 ಕ್ಯಾಂಟೀನ್ಗಳ ರಚನೆ ಪೂರ್ಣಗೊಂಡಿದ್ದು, 1 ಕಾಮಗಾರಿ ಪ್ರಗತಿಯಲ್ಲಿ ಈಗಾಗಲೇ 10 ಕ್ಯಾಂಟೀನ್ಗಳು ಕಾರ್ಯಾಚರಣೆಯಲ್ಲಿರುತ್ತವೆ. ಬೆಳಗಾವಿ ಮಹಾನಗರ ಪಾಲಿಕೆ ನೀರು ಸರಬರಾಜು ಸುಧಾರಣೆ ತರಲು ಉದ್ದೇಶಿಸಿದ್ದು ವಿಶ್ವ ಬ್ಯಾಂಕ್ನ ಧನ ಸಹಾಯಧನದೊಂದಿಗೆ ಬೆಳಗಾವಿ ನಗರದಲ್ಲಿ 24/7 ನಿರಂತರ ಕುಡಿಯುವ ಯೋಜನೆ ಕೈಗೊಳ್ಳಲಾಗಿದೆ. ಸದರಿ ಯೋಜನೆಯಲ್ಲಿ ನೀರಿನ ಸಂಪರ್ಕ ನೀಡುವ ಕಾಮಗಾರಿಗಳು ಕೂಡ ಪ್ರಗತಿಯಲ್ಲಿದ್ದು, ಜೂನ್ 26ರವರೆಗೆ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಗುರಿಯನ್ನು ಹೊಂದಲಾಗಿದೆ. ಅಮೃತ ಯೋಜನೆಯಲ್ಲಿ ಬೆಳಗಾವಿ ನಗರಕ್ಕೆ ಒಳಚರಂಡಿ ವ್ಯವಸ್ಥೆ ಒದಗಿಸುವ ಯೋಜನೆ 157 ಕೋಟಿ ರೂಪಾಯಿ ತಾಂತ್ರಿಕ ಅನುಮೋದನೆ ದೊರೆತಿರುತ್ತದೆ. ಬೆಳಗಾವಿ ಮಹಾನಗರ ಪಾಲಿಕೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಹಂತ 2ರ ಅಡಿಯಲ್ಲಿ 127 ಕೋಟಿಯ ಅನುದಾನವನ್ನು ನಿಗದಿಪಡಿಸಲಾಗಿದೆ. ಸದರಿ ಅನುದಾನವು ಕ್ರಿಯಾ ಯೋಜನೆ ತಯಾರಿಕಾ ಪ್ರಗತಿ ಹಂತದಲ್ಲಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲಾ 50 ಅನುಪಾತದಲ್ಲಿ ಒಟ್ಟು 1,000 ಕೋಟಿ ಅನುದಾನವನ್ನು ಒದಗಿಸಲಾಗಿರುತ್ತದೆ. ಈವರೆಗೆ ಬಿಡುಗಡೆಯಾದ 930 ಕೋಟಿ ಅನುದಾನದಲ್ಲಿ ಸುಮಾರು 870 ಕೋಟಿ ಖರ್ಚು ಮಾಡಲಾಗಿದೆ. ಒಟ್ಟು 107 ಕಾಮಗಾರಿಗಳು, 97 ಕಾಮಗಾರಿಗಳನ್ನು ಪೂರ್ಣಗೊಂಡಿದ್ದು, 10 ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಪೂರ್ಣಗೊಂಡ 97 ಕಾಮಗಾರಿಗಳು, 74 ಕಾಮಗಾರಿಗಳು ಈಗಾಗಲೇ ಸಂಬಂಧಿತ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಹಲವಾರು ಪ್ರಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಮತ್ತೊಮ್ಮೆ ತಮಗೆಲ್ಲರಿಗೂ ಗಣರಾಜ್ಯ ಶುಭಾಶಯಗಳನ್ನು ಹೇಳುತ್ತಾ, ರಾಷ್ಟ್ರಕವಿ ಕುವೆಂಪು ಅವರ ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟವೆಂದು ವ್ಯಾಖ್ಯಾನಿಸಿದ್ದ ಗಣತಂತ್ರ ವ್ಯವಸ್ಥೆ ಮತ್ತು ಸಂವಿಧಾನದ ಮೂಲ ಆಶಯವನ್ನು ಎಲ್ಲರ ಸಹಬಾಳ್ವೆಯಿಂದ ಬದುಕೋಣ. ಇದು ನನ್ನ ಗಣರಾಜ್ಯೋತ್ಸವದ ಸಂದೇಶವಾಗಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿ ಮಾತು ಮುಗಿಸ್ತೀನಿ. ಜೈ ಭಾರತ್, ಜೈ ಕರ್ನಾಟಕ. ಸಮಗ್ರ ಬೆಳಗಾವಿ ಜಿಲ್ಲೆ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣಕ್ಕೆ ತಮ್ಮ ಸರ್ಕಾರದ ಸಂಕಲ್ಪ ಶಕ್ತಿಯನ್ನು ಜನಪರ ಕಾರ್ಯಕ್ರಮಗಳನ್ನು ಪರಿಚಯಿಸಿ ಗಣರಾಜ್ಯೋತ್ಸವ ಸಂದೇಶ ನೀಡಿದ ಮಾನ್ಯ ಮುಖ್ಯ ಅತಿಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೀಗ ನಿರ್ಗಮನ ಪಥಸಂಚಲನಕ್ಕಾಗಿ ಮಾನ್ಯ ಮುಖ್ಯ ಅತಿಥಿಗಳ ಅನುಮತಿಯಾಗಿಸಲು ಮುಖ್ಯ ವೇದಿಕೆ ಆಗಮಿಸಿದ್ದಾರೆ ಪರೇಡ್ ಕಮಾಂಡರ್ ಶ್ರೀ ಶಿವಾನಂದ ಎಚ್ ಗುಂದಾಲ್ ಅವರು.
ನಿರ್ಗಮನ ಪಥಸಂಚಲನಕ್ಕೆ ಮಾನ್ಯ ಮುಖ್ಯ ಅತಿಥಿಗಳ ಅನುಮತಿಯನ್ನ ಪಡೆದಿರುವ ಪರೇಡ್ ಕಮಾಂಡರ್ ಅವರು ಇದೀಗ ತೋರ್ಸಲದತ್ತ ಸಾಗಿ ಹೋಗ್ತಾ ಇದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ನಡೆಯುತ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವ ಶ್ರೀ ಮೊಹಮ್ಮದ್ ರೋಷನ್ ಅವರ ಮಾರ್ಗದರ್ಶನದಲ್ಲಿ ಆಕರ್ಷಕ ಪಥಸಂಚಲನವನ್ನು ನಮ್ಮೆಲ್ಲರಿಗೂ ನೀಡಿ ನನ್ನ ಮನೆಗಳನ್ನು ತಲುಪಿರುವ ಎಲ್ಲ ಮನೆಗಳಲ್ಲಿ ಭಾಗವಹಿಸಿದ ಸಮುದಾಯಗಳಿಗೂ ಶಾಲಾ ಮಕ್ಕಳಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿರ್ಗಮನ ಪಥಸಂಚಲನದ ನಂತರದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ಸ್ವಚ್ಛ ಭಾರತ ಜಾಗೃತಿ ಕಾರ್ಯಕ್ರಮದಲ್ಲಿ ಸ್ವಚ್ಛ ಬೆಳಗಾವಿ ಸುಂದರ ಬೆಳಗಾವಿ ನಿರ್ಮಿಸುವ ನಿಟ್ಟಿನಲ್ಲಿ ಕಿರುನಾಟಕ ಪ್ರದರ್ಶನ ಇದೀಗ ಆರಂಭಗೊಳ್ತಾ ಇದೆ. ಗೌರವಾನ್ವಿತ ಸಚಿವರು ಎಲ್ಲ ಹಿರಿಯ ಅಧಿಕಾರಿಗಳು ದಯವಿಟ್ಟು ಆಸನಗಳಲ್ಲಿ ಕುಳಿತುಕೊಳ್ಳಬೇಕಾಗಿ ಕೋರ್ತಾ ಇದ್ದೇವೆ. ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಹುತಾತ್ಮರಾದ ದಿನದ ಸ್ಮರಣಾರ್ಥವಾಗಿ ಸಾಯಂಕಾಲ 5 ಗಂಟೆಗೆ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಶಾಲಾ ಮಕ್ಕಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದು ಎಲ್ಲ ಸಾರ್ವಜನಿಕರು ಆಗಮಿಸಿ ಪ್ರೇರೇಪಿಸಬೇಕಾಗಿ ವಿನಂತಿ. ಸ್ವಚ್ಛ ಭಾರತ ಸುಂದರ ಭಾರತ ಪರಿಕಲ್ಪನೆ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯ ವತಿಯಿಂದ ಇದೀಗ ಬೀದಿ ನಾಟಕ ಪ್ರದರ್ಶನ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ದಯವಿಟ್ಟು ಎಲ್ಲರೂ ನಾಟಕವನ್ನ ವೀಕ್ಷಿಸಬೇಕು. ತದನಂತರದಲ್ಲಿ ಸನ್ಮಾನ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗುತ್ತದೆ. ಪಥಸಂಚಲನದಲ್ಲಿ ಪಾಲ್ಗೊಂಡಿರುವ ಎಲ್ಲ ತಂಡಗಳಿಗೂ ಕೂಡ ಪ್ರಮಾಣ ಪತ್ರ ಹಾಗೂ ವಿಜೇತ ತಂಡಗಳಿಗೆ ಪಾರಿತೋಷಿಕವನ್ನ इसी के साथ आई नेशन न्यूज़ की तरफ से आप सभी को गणतंत्र दिवस की हार्दिक शुभकामनाएं। इसी तरह से खबरों के साथ जुड़े हुए रहने के लिए देखते रहिए आई नेशन न्यूज़।